ನಮಸ್ಕಾರ. ಸಾಗರದಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ, ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸಾಗರದ ಜನತೆಗೆ? ಒಂದು ಮಳೆ ಮತ್ತು ನೀರು ನಮಗೆ ಭಾಳ ಅವಶ್ಯಕದ ವಸ್ತು. ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆರ್ಭಟ ಅಂದ ತಕ್ಷಣ ಅದು ಹವಾಮಾನದ ಒಂದು ಸೀಸನಲ್ ಅದು ಬಂದೇ ಬರುತ್ತೆ. ಅದಕ್ಕೆ ನಾವು ಮುನ್ನಾಲೋಚನೆ ಇಟ್ಕೊಂಡು ಮೊದಲೇ ಈ ಪರಿಸ್ಥಿತಿಗೆ ನಾವು ಮೊದಲೇ ಪ್ರಿಪೇರ್ ಆಗಬೇಕಾಗಿತ್ತು. ಆಗಲಿಲ್ಲ. ಈ ರೀತಿ ಹೋದ ವರ್ಷ ನಾವು ಮಳೆ ಭಾಳ ಕಡಿಮೆ ಇದರಿಂದ ಈ ಸರಿ ಇಷ್ಟು ಮಳೆ ಬರುತ್ತೆ ಅಂತ ಅಂದಾಜು ಹವಾಮಾನ ಇಲಾಖೆಗೂ ತಿಳಿಸಿರಲಿಲ್ಲ ಅವರು. ಅದರಿಂದಾಗಿ ನಾವು ಈಗ ಮಳೆ ಶುರು ಆಗಿದೆ, ಇಷ್ಟೊಂದು ಹೆವಿ ರೇನ್ಸ್ ಆಗಿರೋದ್ರಿಂದ ನಾವು ಯಾವ್ಯಾವ ಸ್ಥಿತಿಗತಿಗಳಲ್ಲಿ ಯಾವ್ಯಾವ ಡೈರೆಕ್ಷನಲ್ಲಿ ನಾವು ನೋಡಬೇಕು. ಒಂದು, ಮನುಷ್ಯನ ಆರೋಗ್ಯದ ಬಗ್ಗೆ. ಈಗಾಗಲೇ ಇಷ್ಟು ಮಳೆ ಇದ್ದಾಗ ಡೆಂಗ್ಯೂ ಜ್ವರ ಬರೋದು ಎಲ್ಲ, ಯಾಕಂದರೆ ನೀರು ನಿಲ್ಲುವಂಥ ಸಹಜ ಪ್ರತಿಕ್ರಿಯೆ ಎಲ್ಲ ಕಡೆ ನಡೀತದೆ. ಯಾಕಂದರೆ ಹೊಸ ನೀರು ನಿಂತಾಗ ಈ ಸೊಳ್ಳೆಗಳು ಹುಟ್ಟೋದು ಜಾಸ್ತಿ. ಅದಕ್ಕೆ ಈಗೆಲ್ಲ ಫಾಗಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ಆದರೆ ಸಾಕಾಗೋದಿಲ್ಲ. ಯಾಕಂದರೆ ಮನುಷ್ಯನ ಆರೋಗ್ಯನ ಫಸ್ಟು ನಾವು ಕಾಪಾಡ್ಕೊಂಡ್ಬಿಟ್ರೆ ಮುಂದಿನ ಕೆಲಸಗಳು ಸುಲಭವಾಗ್ತದೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಈಗ ಆರೋಗ್ಯ ಇಲಾಖೆಯವರೇ ಈಗ ಡೆಂಗ್ಯೂ ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಭಾಳಷ್ಟು ಕಷ್ಟಪಡ್ತಾಯಿದ್ದಾರೆ. ಬಟ್ ಅದು ಒಂದೇ ಸಮನೆ ಬಂದಿರೋದ್ರಿಂದ ನಾವು ಆ ವಿಚಾರದಲ್ಲಿ ಮೊದಲು ಮನುಷ್ಯನ ಆರೋಗ್ಯವನ್ನು ಒಂದು ಗಣನೀಯ ತೊಗೊಂಡ್ರೆ ಮತ್ತು ಅವರ ಒಂದು ಆಸ್ತಿಪಾಸ್ತಿ ಆಗುವಂಥ ನಾಶಗಳ ಬಗ್ಗೆ ಈಗ ತಕ್ಷಣ ಆದವರಿಗೆ ಪರಿಹಾರಗಳನ್ನ ನಗರಸಭೆಯಿಂದ ಆಗಲಿ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಮತ್ತು ಇನ್ನಷ್ಟು ಪ್ರತಿಯೊಂದು ವಾರ್ಡ್ಗಳಲ್ಲಿ ಎಲ್ಲ ಒಂದು ಅಧಿಕಾರಿಗಳು ಹಲವು ಗಂಟೆಗಳ ಕಾಲ ಇದನ್ನು ನಿರಂತರವಾಗಿ ಸಂಚರಿಸ್ತಾ ಇರಬೇಕಾಗತ್ತೆ. ಯಾಕಂದರೆ ಶೀತಲವಾದ ಮನೆಗಳು, ಕಟ್ಟಡಗಳು ಭಾಳ ಸಹಜ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಹಿಂದಿಂದ ಕಟ್ಟಿದಂಥ ಮನೆಗಳು ಇದ್ದಾವೆ. ಅದು ಸಾಗರ ಪಟ್ಟಣದಲ್ಲಾಗಲಿ ಹಳ್ಳಿ ಕಡೆ ಇದ್ದೇ ಇರುತ್ತೆ. ಬಟ್ ಪಟ್ಟಣದಲ್ಲೂ ಅಷ್ಟೇ ಹಳೆ ಬಿಲ್ಡಿಂಗ್ಗಳು ಭಾಳಷ್ಟಿದ್ದಾವೆ. ಅವನ್ನೆಲ್ಲ ನಾವು ಈಗ ಎಷ್ಟೇ ಮಾಡಿದರೂ ಸ್ವಂತವಾಗಿ ನಾವು ನಮ್ಮ ಸಂಸ್ಥೆಯ ಕಟ್ಟಡಗಳನ್ನು ಬೇಸಿಗೆಗಾಲದಲ್ಲಿ ವಾಟರ್ ಪ್ರೂಫಿಂಗ್ ಮಾಡಿದರೂ ಇಷ್ಟು ಮಳೆ ತಡೆಯಲ್ಲ. ನಮ್ಮ ಮಲೆನಾಡಲ್ಲಿ ಬರೋಂಥ ಮಳೆಗೆ ನಮ್ಮ ಕಟ್ಟಡಗಳು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಾವು ಇನ್ನಷ್ಟು ಆಲೋಚನೆಗಳು ಮಾಡಬೇಕಾದ್ರೆ ಮಲೆನಾಡಿನಲ್ಲಿ ಕಟ್ಟಡಗಳನ್ನು ಉಳಿಸುವಂಥ ಒಂದು ಸಂಶೋಧನೆ ಆಗಬೇಕು. ಆದರೆ ನಮ್ಮ ಇಂಜಿನಿಯರ್ಗಳು ಆದಷ್ಟು ಒಂದು ಹೊಸ ವಿಚಾರಗಳನ್ನು ತರಬೇಕಾಗ್ತದೆ ನಮ್ಮ ಮಲೆನಾಡಿಗೆ. ಯಾವ ರೀತಿ ಕಟ್ಟಡ ಕಟ್ಟಿದರೆ ನಮ್ಮ ಈ ವೆದರಿಗೆ ತಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮೊದಲಿಂದನೇ ಈಗೆಲ್ಲ ಕಡೆ ಎಲ್ಲ ಮನೆಗಳಿಗೆ ಶೀಟ್ ಹಾಕ್ತಾಯಿದ್ದಾರೆ. ಆ ಶೀಟ್ ಒಂದೇ ಉಪಾಯನ ಅಥವಾ ಬೇರೆ ಏನಾದ್ರು ಉಪಾಯಗಳು ಬೇಕಾಗುತ್ತದ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ಒಂದು ಸರಿ ಕಟ್ಟಡದಲ್ಲಿ ಲೀಕೇಜ್ ಆಯಿತು ಅಂದರೆ ಕರೆಂಟಲ್ಲಿ ವ್ಯತ್ಯಾಸ ಬರೋದು, ಕರೆಂಟ್ ಶಾಕ್ ಹೊಡೆಯೋದು, ಇವೆಲ್ಲ ಮತ್ತೆ ನೆಕ್ಸ್ಟ್ ಪ್ರೋಸೆಸ್ಸು ಆರೋಗ್ಯಕ್ಕೆ ಬಂದು ಕಟ್ಟಡಕ್ಕೆ ಬರೋ ಅಷ್ಟರೊಳಗೆ ಮತ್ತೆ ಜೀವಹಾನಿ ಕಡೆ ಹೋಗ್ತಾನೆ. ಯಾಕಂದರೆ ಈ ಆರೋಗ್ಯ ಕಡೆ ಗಮನ ಕೊಡೋಕ್ಕೂ ಶುರು ಆದರೆ ಈ ಕಟ್ಟಡ ಬೀಳ್ತದೆ. ಕಟ್ಟಡ ಕಡೆ ನೋಡೋಕ್ಕೆ ಹೋದಾಗ ಆರೋಗ್ಯದ ಕಡೆ ಗಮನ ಹರಿಸೋಕ್ಕಾಗಲ್ಲ. ಅದಕ್ಕಾಗಿ ಸ್ಪೆಸಿಫಿಕ್ಕಾಗಿ ಯಾರ್ಯಾರು ಇರ್ತಾರೋ ಆ ವಿಭಾಗದವರು ಆ ಕರ್ತವ್ಯವನ್ನು ಅವರಿಗೆ ಡಿವೈಡ್ ಮಾಡಿಕೊಂಡು ಅವರ ಒಂದು ಕರ್ತವ್ಯಕ್ಕೆ ಒಂದು ಇನ್ನೂ ಚುರುಕು ಕೊಡಬೇಕು. AC ಅವರಾಗಲಿ ನಗರಸಭೆ ಕಮಿಷನರ್ ಆಗಲಿ ಸ್ವಲ್ಪ ಆ ಕೆಲಸಗಳನ್ನು ಒಬ್ಬೊಬ್ಬರಿಗೆ ಹಂಚಿಕೊಡ್ಬೇಕು. ಎಲ್ಲರೂ ಒಂದೇ ಕೆಲಸ ಮಾಡೋದಲ್ಲ, ಎಲ್ಲ ವಿಭಾಗದವರು ಸರಿಸಮಾನವಾಗಿ ತಮ್ಮ ಒಂದು ಜವಾಬ್ದಾರಿಯನ್ನು ಹಂಚಿಕೆ ಮಾಡಿಕೊಂಡು ಆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಹೋಗಬೇಕು. ಆವಾಗಲೇ ನಾವು ಜನರನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಏನು ಆಶ್ರಯ ಮೇಡಮರೇ, ಈಗ ಏನು ಮಳೆಗೆ ಬಿದ್ದೋಗಿದ್ದಾವೆ ಮನೆಗಳು, ಬಹುತೇಕ ಮಣ್ಣಿನ ಗೋಡೆಗಳು ಮತ್ತು ಹಳೆ ಮನೆಗಳು ಬಿದ್ದೋಗಿದ್ದಾವೆ. ಇದು ಈಗ ಅವರಿಗೆ ಪರ್ಯಾಯವಾಗಿ ಏನಪ್ಪ ಅಂತಂದರೆ ಒಂದು ಪರಿಹಾರ ಮೊತ್ತ ಕೊಡಲಿಕ್ಕೆ ಮುಂದಾದರೂ ಕೂಡ ಅವರಿಗೆ ನೆಕ್ಸ್ಟ್ ಮನೆ ಕೊಡೋದು ಏನಿದೆ ಸರ್ಕಾರದಿಂದ, ಅದು ಗುಣಮಟ್ಟದ ಮನೆ ಆಗಿರಬೇಕು ಮತ್ತು ಹೆಚ್ಚಿನ ಮೌಲ್ಯದ ಮನೆ ಆದರೆ ಈ ಥರ ಬಿದ್ದೋಗೋ ಸಂದರ್ಭಗಳು ಬರಲ್ಲ ಅಂತ ನಮ್ಮ ಅನಿಸಿಕೆ. ಇದ್ರ ಬಗ್ಗೆ ತಮ್ಮ ಈಗ ಮನೆಗಳು ಒಂದು ಯೋಜನೆ ಅಡಿ ಸುಮಾರು ಮನೆಗಳು ಸ್ಯಾಂಕ್ಷನ್ ಆಗ್ತವೆ. ಆದರೆ ಅದು ಸ್ಯಾಂಕ್ಷನ್ ಆಗೋ ಅಮೌಂಟ್ ಏನಿರ್ತದೋ ಅದು ಹಳೆಯ ಒಂದು ಕ್ರಮ ಪದ್ಧತಿಯ ಮೇಲೆ ಅನುಗುಣವಾಗಿರುತ್ತೆ. ಆದರೆ ಈಗಿನ ಕಾಲಘಟ್ಟದಲ್ಲಿ
ಒಂದು ಸಿಮೆಂಟೇ ತೊಗೊಳ್ಳಿ, ಒಂದು ಸ್ಟೀಲೇ ತೊಗೊಳ್ಳಿ, 3 ಪಟ್ಟು ದರ ಏರಿಕೆಯಾಗಿದೆ. ಅದರ ಅನುಗುಣವಾಗಿ ಜನರಿಗೆ ಅದು ಹಣವನ್ನು ಕೊಡಬೇಕಾಗ್ತದೆ. ಈ ಹಳೆಯದು ಕೆಲವು 75,000 ಇತ್ತು, 1.25 ಲಕ್ಷ ಇತ್ತು, 1.5 ಲಕ್ಷ ಇತ್ತು. ಆ ಒಂದು ಮೊತ್ತದಲ್ಲಿ ಯಾರೂ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇ ಹಣ ಕೂಡಿಸಿ ಮಾಡಬೇಕಾಗ್ತದೆ. ಅದಕ್ಕೆ ಸರ್ಕಾರದವರು ಈ ಬಗ್ಗೆನೂ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಮಿನಿಮಮ್ ಒಂದು ಚದರ ಕಟ್ಟಡ ಕಟ್ಟಲಿಕ್ಕೆ ಎಷ್ಟು ಬೇಕಾಗುತ್ತೋ ಅದರ ಅನುಗುಣವಾಗಿ ಈಗಿನ ಒಂದು ದರವನ್ನು ಅವರು ಫಿಕ್ಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಹಳೆ ದರಕ್ಕೂ ಇವಾಗಿನ 3 ಪಟ್ಟು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಏನು ಹಣ ಮನೆ ಕಟ್ಟಲಿಕ್ಕೆ ಕೊಡ್ತಾರೋ ಅದನ್ನು ಅವರು ಚೇಂಜ್ ಮಾಡಲೇಬೇಕು. ಯಾಕಂದರೆ ಪ್ರತಿಯೊಂದೂ ವರ್ಷಕ್ಕೆ ನಾವು ಒಂದು ಬಜೆಟನ್ನು ಹಾಕಿದಾಗ 5-10% ಇನ್ಕ್ರೀಸ್ ಮಾಡ್ತೀವಿ. ಹಾಗಿರುವಾಗ ಎಷ್ಟೋ ವರ್ಷದ ಹಿಂದೆ ಒಂದು ಮನೆಗೆ ಕೊಡ್ತಕ್ಕಂಥ ಒಂದು ಮೊತ್ತ ಈಗಿನ ಕಾಲಘಟ್ಟದಲ್ಲಿ ಅದು ಸಾಕಾಗಲ್ಲ. ಇದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು. ಈ ಮೊತ್ತವನ್ನು ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಈಗ ತಕ್ಷಣಕ್ಕೆ ಏನು ಪರಿಹಾರ ಕೊಡ್ತಾ ಇದ್ದಾರೋ ಅದು ಟೆಂಪ್ರರಿ. ಸೊ ಟೆಂಪ್ರರಿ ಅವರಿಗೆ ಈಗ ಊಟ ತಿಂಡಿಗೆ ಆಗ್ತದೆ, ಬಟ್ ಅವರು ಉಳಿಲಿಕ್ಕೆ ಒಂದು ವ್ಯವಸ್ಥೆನೂ ಅವ್ರು ಮಾಡಿಕೊಡ್ಬೇಕಾಗತ್ತೆ. ಮೊದಲು ಗಂಜಿ ಕೇಂದ್ರ ಅಂತ ಮಾಡ್ತಿದ್ರು. ಅದಕ್ಕಿಂತ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಪ್ರಕೃತಿ ವಿಕೋಪಗಳು ಆದಾಗ ಏನು ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ನಾವು ನಾರ್ದನ್ ಸೈಡಲ್ಲೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಪರ್ವತಗಳು ಲ್ಯಾಂಡ್ಸ್ಲೈಡ್ ಆಗ್ತಾಯಿದ್ದಾವೆ. ಅಲ್ಲಿ ಏನು ಮಾಡ್ತಾರೆ, ಯಾವಾಗಲೂ ವಿಕೋಪಗಳು ಆದಾಗ ಅದಕ್ಕೆ ಪೂರ್ವ ತಯಾರಿ ಅಂತ ಒಂದು ಯೂನಿಟೇ ಇದೆ, ಅದಕ್ಕೊಂದು ಡಿಪಾರ್ಟ್ಮೆಂಟೇ ಇದೆ. ಇಮಿಡಿಯೇಟ್ ವರ್ಕ್ ಮಾಡಲಿಕ್ಕೆ ಒಂದು ಟೀಮೇ ಇರ್ತದೆ. ನಮ್ಮ ಶಿವಮೊಗ್ಗದಲ್ಲಿ ಒಬ್ಬರು ಡಾಕ್ಟರ್ ಕುಮಾರ್ ಅಂತ ಇದ್ದರು. ಅವರು ಇದಕ್ಕೆ ನಮ್ಮ ಕರ್ನಾಟಕ ಇದರಿಂದ ಅವರು ಈ ವಿಭಾಗಕ್ಕೆ ಅವರು ಆಯ್ಕೆಯಾಗಿದ್ದರು. ಅವರು ಇದ್ರ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿದ್ದಾರೆ. ಆ ಥರದ್ದು ನಮ್ಮ ಪ್ರತಿಯೊಂದು ತಾಲೂಕು ಲೆವೆಲಲ್ಲೂ ಈ ಥರ ಒಂದು ವಿಂಗ್ಗಳಿರಬೇಕಾಗ್ತದೆ. ಯಾವುದೇ ಆಗಲಿ, ಈಗ ಒಂದು ನೀರಿನಲ್ಲಿ ಮುಳುಗಿದ್ದ ಮನುಷ್ಯ ಆಗಲಿ, ಅವನನ್ನು ಉಳಿಸೋದು ಹೇಗೆ, ಅಥವಾ ನೀರಲ್ಲಿ ಎಷ್ಟೋ ಜನ ತೇಲಿ ಹೋಗ್ತಾ ಇದ್ದರೆ ಅವ್ರನ್ನ ಉಳಿಸೋದು ಹೇಗೆ, ಇದಕ್ಕೆಲ್ಲ ನಮಗೆ ಒಂದು ಸರ್ಕಾರದ ವತಿಯಿಂದಾಗಲೇ ಅಥವಾ ಒಂದು NGO ಕಡೆಯಿಂದನೂ ಒಂದು ಟ್ರೈನಿಂಗ್ ಆಗಬೇಕು. ಈಗ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು, ಇವೆಲ್ಲ ಟ್ರೈನಿಂಗ್ಗಳು ನಾವು ಒಂದು ಸಿಚುವೇಶನ್ನ ಬರೋ ಮೊದಲೇ ನಾವು ಅದು ತಯಾರಿನೇ ಮಾಡಬೇಕಾಗ್ತದೆ. ಯಾವಾಗಲೂ ಬಂದ ಮೇಲೆ ಯೋಚನೆ ಮಾಡೋಕ್ಕಿಂತ ಅದು ನಾವು ಹೆಲ್ತಲ್ಲೂ ಹೇಳ್ತೀವಿ, ಪ್ರಿವೆಂಟಿವ್ ಮೆಷರ್ಸ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಪ್ರಿವೆನ್ಷನ್ ಈಸ್ ಬೆಟರ್. ಪ್ರಿವೆನ್ಷನ್ ಹೆಂಗೆ ಮಾಡಬೇಕು, ನಾವು ಮೊದಲು ತಯಾರಿ ಮಾಡ್ಕೋಬೇಕು. ಇಂಥ ಒಂದು ಸಿಚುವೇಶನ್ ಬರುತ್ತೆ ಅಂದರೆ ಅದು ತಯಾರಿ ಹೇಗೆ ಮಾಡ್ಕೋಬೇಕು. ಒಬ್ಬನಿಗೆ ಸಾಗರ ನಗರಸಭೆ ತಯಾರಿ ಆಗಿದೆಯಾ ಮೇಡಮ್? ತಯಾರಿ ಈ ಸರಿ, ಯಾಕಂದರೆ ಹೋದ ಸರಿ ಮಳೆ ಇಲ್ಲ ಆಗಿದ್ದರಿಂದ ಈ ಸರಿ ಇಷ್ಟು ಮಳೆ ಬರುತ್ತಂತ ಯಾರೂ ಯೋಚನೆ ಮಾಡಿರಲಿಲ್ಲ. ತಯಾರಿ ಆಗಿಲ್ಲ. ಯಾಕಂದರೆ ಆ ಟೀಮ್ಗಳು ಈಗ ಅಲ್ಲೇ ಆಯಿತು. ಈಗ ಮೊನ್ನೆ ಅಷ್ಟೇ ಒಬ್ಬ ಸರ್ವೆ ಡಿಪಾರ್ಟ್ಮೆಂಟವ್ರೆ ಒಬ್ಬ ಯಂಗ್ ಪರ್ಸನ್ಸ್ ತೀರೋದು. ಹೀಗೆ ಕೆಲವು ಟ್ರಾನ್ಸ್ಫರ್ ಆಗಿರ್ತಾವೋ, ಕೆಲವು ಬಿಟ್ಟು ಹೋಗಿರ್ತಾರೆ. ಬಟ್ ಆ ಹುದ್ದೆಗಳನ್ನು ತುಂಬುವಂಥ ಕೆಲಸ ಫಸ್ಟ್ ಆಗಬೇಕು. ಎಷ್ಟೋ ಖಾಲಿಗಳಿದ್ದಾವೆ, ಎಷ್ಟು ಕಾರ್ಮಿಕರಿದ್ದಾರೆ. ಈಗ ಈ ಸರಿ ಏನೋ ಮತ್ತೆ ಎಷ್ಟೋ ಕಾರ್ಮಿಕರನ್ನು ತಗೋತೀವಿ ಅಂತ ಮೊನ್ನೆ ಅಷ್ಟೇ ನಮ್ಮ ನಗರಸಭೆ ಕಮಿಷನರ್ ಹೇಳಿದ್ದಾರೆ. ಬಟ್ 45 ಜನ ಇದ್ದಾರೆ ಮೇಡಮ್ ಸ್ವಚ್ಛತಾ ಕಾರ್ಯದವರು, ಇನ್ನೂ ತಗೊಂಡಿಲ್ಲ. ಅದನ್ನೇ ತಗೋತೀವಿ ಅಂತ ಹೇಳಿದೆ. ಇದು ತಗೊಳೋದು ಈ ಮಳೆ ಈ ಥರ ಒಂದೇ ನಾವು ವೆದರ್ ಡಿಪಾರ್ಟ್ಮೆಂಟ್ ಜೊತೆಗೆ ಹವಾಮಾನ ಡಿಪಾರ್ಟ್ಮೆಂಟವರಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ಹಿಂಗೆ ಆಗೋ ಸಾಧ್ಯತೆ ಎಷ್ಟಿದೆ, ಎಷ್ಟು ಪರ್ಸೆಂಟು ಇಂಥ ಚಾನ್ಸಸ್ ಇದೆ ಅಂತ ಮೊದಲು ಸ್ಟಡಿ ಮಾಡಬೇಕಾಗ್ತದೆ. ಯಾವುದೇ ಒಂದು ಘಟನೆ ತಕ್ಷಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆಕ್ಸಿಡೆಂಟ್ ಆಗ್ಬೋದು. ಬಟ್ ಈ ಘಟನೆಗಳು ದಿನಗಟ್ಟಲೆ ಅಥವಾ ವಾರಗಟ್ಟಲೆ ನಡೆಯುವಂಥದ್ದು. ಇದಕ್ಕೆ ತಯಾರಿಗಳು ಪೂರ್ವಭಾವಿ ಆಗಬೇಕು. ಆವಾಗಲೇ ನಾವು ಒಬ್ಬ ಮನುಷ್ಯ ಈಗ ನಾಳೆ ದಿವಸ ನನ್ನ ಜೀವನ ಪರ್ಯಂತ ನಾನು ಜೀವಬೇಕಂತ ಒಂದು ಸೇವಿಂಗ್ಸ್ ಮಾಡ್ತಾನೆ. ಸೇವಿಂಗ್ ಅಕೌಂಟ್ ಹೇಗೆ ಸ್ವಲ್ಪ 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 ಹಾಕ್ಕೊಂತ ಅವನ ಜೀವನ ಪರ್ಯಂತ ಅದನ್ನು ಖರ್ಚು ಮಾಡ್ಬೋದು. ನಾವು ಇಲ್ಲಿ ಸ್ವಲ್ಪ ಅಲ್ಲ, ದೊಡ್ಡ ಮಟ್ಟದಲ್ಲೇ ಸೇವಿಂಗ್ ಮಾಡಬೇಕಾಗ್ತದೆ. ಸೇವಿಂಗ್ ಏನು? ಟ್ರೈನಿಂಗ್. ಫಸ್ಟು ಟ್ರೈನಿಂಗು, ಮ್ಯಾನ್ ಪವರ್. ಟ್ರೈನಿಂಗ್ ಮಾಡೋಕ್ಕೆ ಮ್ಯಾನ್ ಪವರ್ ಬೇಕು. ಹ್ಯೂಮನ್ ರಿಸೋರ್ಸಸ್ ಇಲ್ಲ ಅಂದರೆ ಯಾರಿಗೆ ಟ್ರೈನ್ ಮಾಡ್ತೀರಾ? ಫಸ್ಟು ಮನುಷ್ಯ ನಮಗೆ ವರ್ಕರ್ಸ್ ಬೇಕು, ಆಮೇಲೆ ಅವರಿಗೆ ಟ್ರೈನಿಂಗ್ ಬೇಕು. ಇದಕ್ಕೆ ಇದು ನಾಳೆಗೋ ನಾಡ್ದಿಗಲ್ಲ, ಅದು ನಿರಂತರವಾಗಿ ನಡೀತಾ ಇರಬೇಕು ಟ್ರೈನಿಂಗ್ ಪ್ರೋಸೆಸ್ಸು. ಆವಾಗಲೇ ಮನುಷ್ಯ ಒಂದು ಆ ಸ್ಥಿತಿಗೆ ಒಕ್ಕೊತಾನೆ. ಇಂಥ ಸಿಚುವೇಶನ್ ಬಂತಂದರೆ ತಕ್ಷಣ ಹೋಗಿ ಅದನ್ನು
ಮಾಡುವಂಥ ಮನಸ್ಥಿತಿ ಅವನಿಗಿರುತ್ತೆ. ಯಾಕಂದರೆ ಅವನು ತಯಾರಿ ಆಗಿರ್ತಾನೆ ಇದಕ್ಕೆ. ಮೇಡಮರೇ, ಈಗ ಏನು ಸಾಗರದಲ್ಲಿ ಬಿಟ್ಟು ಬಿಡದೆ ಮಳೆರಾಯನ ಅಬ್ಬರಕ್ಕೆ ತತ್ತರಿಸ್ತಾ ಇದೆ, ಈ ನೆರೆ ಹಾವಳಿಯ ಪ್ರದೇಶಕ್ಕೆ ಭಾರತೀಯ ಜನತಾ ಪಕ್ಷದ ಏನು ತಾವು ಮುಖಂಡರಿದ್ದೀರಿ, ತಾವು ಮತ್ತು ನಿಮ್ಮ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಮುಖಂಡರುಗಳು ಭೇಟಿ ನೀಡಲಿಕ್ಕೆ, ಅಂದರೆ ಈಗ ಭೇಟಿ ನೀಡ್ತಾ ಇದ್ದೀರಾ, ಹೇಗೆ ಏನು? ಇದ್ರ ಬಗ್ಗೆ ಆಗಲೇ ಒಂದು 2-3 ಮೀಟಿಂಗ್ ಆಗಿದ್ದಾವೆ. ಈಗಾಗಲೇ ಅವರ ಆಸ್ಪತ್ರೆಗೆ ನಮ್ಮ ಮಾಜಿ ಶಾಸಕರು ಅಲ್ಲಪ್ಪ ಅವರು ಆಗಲೇ ಭೇಟಿ ಕೊಟ್ಟು AC ಅವರಿಗೆ ಒಂದು ಮನವಿಯನ್ನು ಹೇಳಿ ಬಂದಿದ್ದಾರೆ. ಈಗ ಒಂದು ಇಶ್ಯೂನ ಆಗಲೇ ಡೆಂಗ್ಯೂ ಇಶ್ಯೂನ ಆಗಲೇ ನಾವು ಪ್ರಸ್ತಾವ ಮಾಡಿದ್ದೀವಿ. ಈಗ ನೆಕ್ಸ್ಟು ಈ ನೆರೆಹೊರೆ ಅವ್ರದ್ದು ಈಗಾಗಲೇ ಆ ಕಡೆ ಮೀಟಿಂಗ್ ಹೋಗಿದ್ದರಿಂದ ಆ್ಯಕ್ಚುಲಿ ಅವ್ರು ತೊಗೋಬೇಕಿತ್ತು. ಮಂಡಲದ ಅಧ್ಯಕ್ಷರು ಇದನ್ನು ನಡೆಸ್ತಾ ಇದ್ದಾರೆ. ನಮಗಾಗಲೇ ಝೂಮ್ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಈಗ ಅದರ ಬಗ್ಗೆನೂ ಒಂದು ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರಿಗೆ ಜವಾಬ್ದಾರಿ ಕೊಡಬೇಕು, ಏನೇನು ಹಾನಿಯಾಗಿದೆ ಒಂದು ರಿಪೋರ್ಟನ್ನು ತರಿಸುವಂಥ ವ್ಯವಸ್ಥೆ ನಡೀತಾ ಇದೆ. ಅದು ನಡೆಯುತ್ತೆ ಸದ್ಯದಲ್ಲಿ. ಅದೆಲ್ಲ ರಿಪೋರ್ಟ್ಸನ್ನು ಕಲೆಕ್ಟ್ ಮಾಡ್ತಾರೆ. ಸಂಸದರು ಇದ್ರ ಬಗ್ಗೆ ಕಾಳಜಿ ಆಗಲೇ ಸೊರಬದಾಗಲೇ ಅವ್ರು ಸರ್ವೆ ಮಾಡಾಗಿದೆ. ಆಗಲೇ ಮಾಜಿ ಶಾಸಕರಾದ ಕುಮಾರ ಬಂಗಾರಪ್ಪ ಅವರ ಜೊತೆಗೆ ಆಗಲೇ ಸೊರಬದೆಲ್ಲ ವೀಕ್ಷಣೆ ಆಗಿದೆ. ಸಾಗರಕ್ಕೂ ಬರುವಂಥ ಸಾಧ್ಯತೆ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಆಗ್ತದೆ, ಬರ್ತಾರೆ. ಅವರ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗ್ತಿದ್ದಂಗೆ ಅದಕ್ಕಿಂತ ಮೊದಲು ನಾವು ಇಲ್ಲಿ ಸ್ಥಳೀಯವಾಗಿ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲದವರು ಒಂದು ಮೀಟಿಂಗನ್ನು ಮಾಡಿದಾಗ ಅವರು ಯಾವಾಗ ಬರ್ತಾರೆ ಏನು ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಹೋಗುವಂಥ ವ್ಯವಸ್ಥೆಗಳು ಮಾಡ್ಕೋತಾ ಇದ್ದೀವಿ. ಅವರು ಬಂದ ತಕ್ಷಣ ನಾವು ಆ ರಿಪೋರ್ಟನ್ನು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಯಾವಾಗ ಬರ್ತಾರೆ ಸಂಸದರು ಅಂತ. ಆವಾಗ ತಾವೆಲ್ಲ ಭೇಟಿ ಕೊಟ್ಟಿದ್ದೀರಾ ಮೇಡಮ್? ನಾನು ಹಾಗೆ ಪರಿಚಯ ಇದ್ದವ್ರದ್ದು ಹೋಗಿದ್ದೀನಿ. ಹಾಗೆ ಒಂದೇ ಸರಿ ನಾನು ಒಬ್ಬಳೇ ಹೋದರೆ ವೈಯಕ್ತಿಕ ಆಗುತ್ತೆ. ಅದು ಒಂದು ಪಕ್ಷದಲ್ಲಿರ್ಬೇಕಾದ್ರೆ ಎಲ್ಲರೂ ಜೊತೆಗೆ ಸೇರಿ ಹೋಗಬೇಕು. ನಾನು ಒಬ್ಬಳೇ ಹೋದರೆ ನನ್ನ ಒಬ್ಬಳದು ಪ್ರಚಾರ ಅಲ್ಲ ಇದು ಜನರ ಸಮಸ್ಯೆ ಇರೋದ್ರಿಂದ ಆ ಭಾಗದ ನಾಯಕರು ಜೊತೆಗೆ ಬಂದರೆ ಒಳ್ಳೆಯದು. ಯಾಕಂದರೆ ಅವರು ಅರಿತುಕೊಳ್ಬೇಕಲ್ಲ.